ಎಲ್ಲರಿಗೂ ನಮಸ್ಕಾರ. ಎನ್.ಕೆ ಕ್ಲಾಸಸ್‌ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಎನ್.ಕೆ ಫ್ರಮ್ ಯು.ಕೆ. ಇಂದಿನ ತರಗತಿಯಲ್ಲಿ ನಾವು ಚರ್ಚೆ ಹೋಗ್ತಕ್ಕಂಥ ವಿಷಯ ಏನಂತಂದ್ರೆ, ನಮ್ಮ ದೇಶದ ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಚರ್ಚೆ ಹೊರಟಿದ್ದೀವಿ. ಯಾರ ಮಹಾನ್ ವ್ಯಕ್ತಿ ಅಂತಂದ್ರೆ, ಯಾವತ್ತು ನಮ್ಮ ಹೆಸರಿಂದ ನಮ್ಮ ಕೆಲಸಗಳು ಗೊತ್ತಾಗಬಾರ್ದು. ನಮ್ಮ ಕೆಲಸಗಳ ಮುಖಾಂತರ, ನಮ್ಮ ಸಾಧನೆಗಳ ಮುಖಾಂತರ ನಮ್ಮ ಹೆಸರು ಜಗತ್ತಿಗೆ ಗೊತ್ತಾಗಬೇಕು ಅಂತಕ್ಕಂಥ ಮಾತನ್ನು ಅಕ್ಷರಶಃ ನಿಜ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಇದ್ರ. ಆ ಮಹಾನ್ ವ್ಯಕ್ತಿ ನಮ್ಮ ಭಾರತ ದೇಶವನ್ನು ಜಾಗತಿಕವಾಗಿ ತಮ್ಮ ಕೈ ಚಳಕದ ಮುಖಾಂತರ ಎತ್ತಿ ತೋರಿಸಿದ್ದಾರೆ. ಆ ಮಹಾನ್ ವ್ಯಕ್ತಿ ಯಾರಂದ್ರೆ, ದ ಮ್ಯಾನ್ ಹೂ ಬಿಲ್ಟ್ ಗೇಟ್ಸ್. ಗೇಟ್ಸ್ ಅಂತಂದ್ರೆ ದೈತ್ಯ. ಅವರಿಗೆ ಯಾರಂತಂದ್ರೆ ಡಾಕ್ಟರ್ ರಾಮ್ ವಂಜಿ ಸುತಾರ್ ಅವರು. ಹೌದಾ? ಈ ರಾಮ್ ವಂಜಿ ಸುತಾರ್ ಅವರು ಇತ್ತೀಚೆಗೆ ಡಿಸೆಂಬರ್ 18ರಂದು ತಮ್ಮ ನಿವಾಸದಲ್ಲಿ ನಿಧನರಾಗಿದ್ದಾರೆ. ಅದಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ಸಾಧನೆ ಅಷ್ಟಿಷ್ಟಲ್ಲ. ಅದರ ಜೊತೆಗೆ ಅವರು ಭಾರತದಲ್ಲಿ ಅಷ್ಟೇ ಅಂತಲ್ಲ, ಹಲವಾರು ಜಾಗತಿಕವಾಗಿ 450ಕ್ಕೂ ಹೆಚ್ಚು ನಗರಗಳಲ್ಲಿ ತಮ್ಮ ಸಾಧನೆಯ ಅಂಶ ಇಂದಿಯೂ ಕೂಡ ಮೂಡಿ ಬಂದಿದೆ. ಹೌದಾ? ಅದಕ್ಕೋಸ್ಕರ ಇಂದಿನ ತರಗತಿಯಲ್ಲಿ ಕಂಪ್ಲೀಟ್ ರಾಮ್ ವಂಜಿ ಸುತಾರ್ ಅವರು, ಇವರು ಮೂಲತಃ ಎಲ್ಲಿಯವರಾಗಿರ್ಬೋದು, ಇವರ ಸಾಧನೆ ಏನು, ಇವರ ಸಾಧನೆಗೆ ಮೆಚ್ಚಿ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ. ಹಾಗಾಗಿ ಮತ್ತು ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಈ ವ್ಯಕ್ತಿಯ ಬಗ್ಗೆ ಕ್ವಶನ್ಸ್ ಯಾವ ಥರ ಅರೈಸ್ ಮಾಡ್ತಾರ, ಇವ್ರ ಬಗ್ಗೆ ಕ್ವಶನ್ಸ್ ಕೇಳೋ ಚಾನ್ಸ್ ಇದೆಯೋ ಅಥವಾ ಇಲ್ವೋ ಅಂತಕ್ಕಂಥ ವಿಷಯವನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಪ್ರಪ್ರಥಮವಾಗಿ ರಾಮ್ ವಂಜಿ ಸುತಾರ್, ಇವರನ್ನು ನಾವೆಲ್ಲರೂ ಕಾಮನ್ ಆಗಿ ರಾಮ್ ವಿ ಸುತಾರ್ ಅಂತ ಕರಿತಾ ಇದ್ದೀವಿ. ಹೌದಾ? ಅವರ ಪೂರ್ಣ ಹೆಸರು ಏನಂತಂದ್ರೆ ರಾಮ್ ವಂಜಿ ಸುತಾರ್ ಅವರು. ಹೌದಾ? ಇವರಿಗೆ ದ ಮ್ಯಾನ್ ಹೂ ಬಿಲ್ಟ್ ಗೇಟ್ಸ್ ಅಂತಕ್ಕಂಥ ಕರೀತಾರೆ. ಯಾಕಂತಂದ್ರೆ ಇವರು ಹಲವಾರು ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ದಾರೆ. ಹಲವಾರು ದೈತ್ಯಾಕಾರದ ಮೂರ್ತಿಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ರಾಮ್ ವಿ ಸುತಾರ್ ಅವರಿಗೆ ಸಲ್ಲಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವರ ಜನನ 1925 ಫೆಬ್ರವರಿ 19ರಂದು ತಮ್ಮ ಮೂಲತಃ ಮಹಾರಾಷ್ಟ್ರದ ಖಾಂಡೇರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಗೊಂಡೂರು ಗ್ರಾಮದಲ್ಲಿ ಇವರ ಜನನವಾಗ್ತದೆ. ಇವರ ತಂದೆ ವಾಂಜಿ ಹಂಸರಾಜ್ ಸುತಾರ್. ಹೌದಾ? ಅದರ ಜೊತೆಗೆ ಇವರ ವಿದ್ಯಾಭ್ಯಾಸ ಸರ್ ಜೆ ಸ್ಕೂಲ್ ಆಫ್ ಆರ್ಟ್ಸ್ನಲ್ಲಿ ಮುಗಿಯುತ್ತದೆ. ಇನ್ನೊಂದು ವಿಷಯ, ಈ ಸರ್ ಜೆ ಸ್ಕೂಲ್ ಆಫ್ ಆರ್ಟ್ಸ್ ಅದಲ್ಲ, ಇಲ್ಲೇ ಕೂಡ ಇವರ ತಮ್ಮ ಕಲೆಗೆ ಅಂದ್ರೆ ಆ ಕಲಾ ಅಧ್ಯಯನಕ್ಕಾಗಿ ಗೋಲ್ಡ್ ಮೆಡಲನ್ನು ಪಡ್ಕೊಳ್ತಾರೆ. ಮತ್ತು ಇವ್ರ ಸಂಗಾತಿಯವರು ಪ್ರಮೀಳಾ ಸುತಾರ್ ಅವರು ತಾವು 1952ರಲ್ಲಿ ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಅದರ ಜೊತೆಗೆ ಇವರ ಮಗ ಅನಿಲ್ ರಾಮ್ ಸುತಾರ್, ಇವರಿಬ್ಬರು ಕೂಡ 1994ರಿಂದ ಜೊತೆಯಾಗಿ ಕೆಲಸವನ್ನು ಮಾಡಲಿಕ್ಕೆ ಆರಂಭಿಸುತ್ತಾರೆ. ಅದರ ಜೊತೆಗೆ ಇವರು ನಿಧನ ಇತ್ತೀಚೆಗೆ ಡಿಸೆಂಬರ್ 18, 2025ರಂದು ತಮ್ಮ 100ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಕೊನೆಯುಸಿರನ್ನು ಎಳೆಯುತ್ತಾರೆ. ಇವರ ಸಾಧನೆ ಅಂತಿಂತದ್ದಲ್ಲ, ಜಗತ್ತೇ ಮೆರಗಾಗುವಂಥ ಸಾಧನೆಯನ್ನು ಇವರು ಮಾಡಿದ್ದಾರೆ. ಅವ್ರ ಸಾಧನೆಗಳು ಏನೇನು ಅದಾವು, ಯಾವ ಥರ ಅದಾವು ಅಂತಕ್ಕಂಥದ್ದನ್ನು ಇವಾಗ ಚರ್ಚೆ ಮಾಡೋಣ. ಗಮನಾರ್ಹ ಕೆಲಸಗಳು ಅಂತಂದ್ರೆ ಇವರು ಏನೇನು ಕೆಲಸ ಮಾಡ್ಯಾರ, ನಾನು ಆವಾಗಲೇ ಹೇಳಿದೆ, ಯಾವತ್ತು ನಾವು ಮಾತಾಡಬಾರ್ದು, ನಮ್ಮ ಕೆಲಸಗಳು ಮಾತಾಡ್ಬೇಕಂತ ರಾಮ್ ವಂಜಿ ಸುತಾರ್ ಇವರನ್ನು ನೋಡಿ ಆದರೂ ನಾವು ಕಲ್ಕೋಬೇಕಾಗದ. ಫಾರ್ ಎಕ್ಸಾಂಪಲ್, ಇವರು ಏನೇನು ಕೆಲಸ ಮಾಡಿದ್ರ ಆಗಲೇ ಹೇಳಿ, ದ ಮ್ಯಾನ್ ಹೂ ಬಿಲ್ಟ್ ಗೇಟ್ಸ್ ಅಂತ ದೈತ್ಯ. ಇವರು ಮಾಡಿರ್ತಕ್ಕಂಥ ಕೆಲಸಗಳು ಅಷ್ಟು ಸಣ್ಣ ಪುಟ್ಟ ಅಂತಲ್ಲ, ದೈತ್ಯಾಕಾರದ ಕೆಲಸಗಳನ್ನ ಇವರು ಮಾಡಿದ್ದಾರೆ. ಉದಾಹರಣೆಗೆ ಏಕತಾ ಪ್ರತಿಮೆ, ಗುಜರಾತಿನ ನರ್ಮದಾ ನದಿ ಮುಂದ್ಗಡೆ ಇರತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿಯನ್ನು ಕೂಡ ರಾಮ್ ವಂಜಿ ಸುತಾರ್ ಅವರು ನಿರ್ಮಾಣ ಮಾಡಿದ್ದಾರೆ. ಯಾರ ಜೊತೆಗೆ ಅಂತಂದ್ರೆ, ಆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ ಅದಲ್ಲ, ಮೂಲತಃ L&T ಕಂಪ್ನಿ ಗುತ್ತಿಗೆಯನ್ನು ತಗೊಂಡಿತ್ತು. ಅಲ್ಲಿ ರಾಮ್ ವಂಜಿ ಸುತಾರ್ ಅವರು ಕೂಡ ಅವರೊಟ್ಟಿಗೆ ಕೆಲಸ ಮಾಡಿ ತಮ್ಮ ಕೈ ಚಳಕವನ್ನು ಜಗತ್ತಿಗೆ ತೋರಿಸಿದ್ದಾರೆ. ನೆಕ್ಸ್ಟ್, ಎರಡನೇದಾಗಿ ಚಂಬಲ್ ಮಾತಾ ಸ್ಮಾರಕ. ಚಂಬಲ್ ಮಾತಾ ಸ್ಮಾರಕ ಇರುವುದು ರಾಜಸ್ಥಾನದ ಕೋಟಾದಲ್ಲಿ. ಇಲ್ಲಿಯೂ ಕೂಡ ರಾಮ್ ವಂಜಿ ಸುತಾರ್ ಅವರು ತಮ್ಮ ಕೌಶಲ್ಯವನ್ನು ಬಿತ್ತಿದ್ದಾರೆ. ನೆಕ್ಸ್ಟ್, ಸಂಸತ್ತಿನ ಗಾಂಧಿ ಸ್ಮಾರಕ. ಅಂದ್ರೆ ಇನ್ನು ಸಂಸತ್ ಅದರ ಸಂಸತ್ತಿನಲ್ಲಿ ಯೋಗ ಮುದ್ರೆಯಲ್ಲಿ ಕುಳಿತಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಮೂರ್ತಿ ಆಗಿರ್ಬೋದು, ನಮ್ಮ ಬೆಂಗಳೂರಿನ ವಿಧಾನಸೌಧ ಮುಂದಿನ ಭಾಗದಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಮೂರ್ತಿ ಆಗಿರ್ಬೋದು. ಅದೇ ರೀತಿಯಾಗಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂದೆ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ, ನಮ್ಮ ಬೆಂಗಳೂರಿನ ನಿರ್ಮಾತೃಗಳಂತ ಕೆಂಪೇಗೌಡರ ಪ್ರತಿಮೆ ಕೂಡ ರಾಮ್ ವಂಜಿ ಸುತಾರ್ ಅವರೇ ನಿರ್ಮಾಣ ಮಾಡಿದ್ದಾರೆ. ಅದಿಷ್ಟೇ ಯಾಕ, ಅಯೋಧ್ಯೆಯಲ್ಲಿನ ರಾಮನ ಪ್ರತಿಮೆ, ಇತ್ತೀಚೆಗೆ ನಾವು ಹೈಯೆಸ್ಟ್ ಗುಜರಾತಿನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಏಕತಾ ಮೂರ್ತಿ ಅಂತ ಅನ್ಕೊಂಡಿದ್ದೀವಿ.
ಆದರೆ ಅದಕ್ಕೂ ಮೀರಿರ್ತಕ್ಕಂಥ ರಾಮನ ಮೂರ್ತಿ ಅಂದ್ರೆ 600 ಅಡಿಗಳಿರ್ತಕ್ಕಂಥ ರಾಮನ ಮೂರ್ತಿಯನ್ನು ಅಯೋಧ್ಯೆಯಲ್ಲಿ ನಿರ್ಮಾಣದ ಹಂತದಲ್ಲಿದೆ. ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇಟ್ಸ್ ಅಂಡರ್ ಪ್ರೋಗ್ರೆಸ್. ನೆಕ್ಸ್ಟ್, ಪುಣೆಯಲ್ಲಿ ಶಿವಾಜಿ ಮಹಾರಾಜ್ ಅವರ ಪ್ರತಿಮೆ ಆಗಿರಬಹುದು, ಹೈದರಾಬಾದ್ನಲ್ಲಿನ ಅಂಬೇಡ್ಕರ್ ಅವರ ಪ್ರತಿಮೆ ಆಗಿರ್ಬೋದು. ಇತ್ತೀಚೆಗೆ ಮೊನ್ನೆ ಕೂಡ ಗೋವಾದ ಸಮೀಪ ಗೋಕರ್ಣದಲ್ಲಿ ರಾಮನ ಪ್ರತಿಮೆಯನ್ನು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಕೂಡ ಉದ್ಘಾಟನೆ ಮಾಡಿ ಹೋದ್ರು. ಆ ಮೂರ್ತಿ ಕೂಡ ರಾಮ್ ಒಂಜಿ ಸುತಾರ್ ಅವರು ನಿರ್ಮಾಣ ಮಾಡಿದ್ರು. ಅದು 77 ಫೀಟ್ ಹೈಟ್ ಇದೆ. ಬರೀ ಇದಿಷ್ಟೇ ನಾವು ಯಾವ ಮೂರ್ತಿ ಎಲ್ಲಿದಾವಂತ ಓದಿ ಹೋದ್ರೆ ನೆನಪುಳಿಯೋದಿಲ್ಲ. ಅದಕ್ಕೋಸ್ಕರ ಅವುಗಳು ಎಲ್ಲೆಲ್ಲಿದಾವ ಅಂತ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ. ನಾನು ಆವಾಗಲೇ ಹೇಳಿದ್ನಲ್ಲ, ಗುಜರಾತ್ನ ನರ್ಮದಾ ನದಿ ಮುಂದೆ ಇರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ ಆಗಿರ್ಬೋದು. ಇಲ್ಲಿದೆ ನೋಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಏಕತಾ ಮೂರ್ತಿ. ಏಕತಾ ಮೂರ್ತಿ ಅಂತ ಎದಕ್ಕೆ ಕರೀತಾರೆ ಅಂತಂದ್ರೆ, ಹಿಂದೆ ನಮ್ಮ ದೇಶ ಹರಿದು ಹಂಚಿ ಹೋಗಿತ್ತು. ಆವಾಗ ಆ ಹರಿದು ಹಂಚಿ ಹೋಗಿರ್ತಕ್ಕಂಥ ನಮ್ಮ ಭಾರತವನ್ನು ಅಖಂಡ ಭಾರತ ಏಕತೆಯನ್ನು ಮಾಡೋದಕ್ಕೋಸ್ಕರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮಾಡಿರ್ತಕ್ಕಂಥ ಕೆಲಸ ಅಷ್ಟಿಷ್ಟಲ್ಲ. ಅದಕ್ಕೋಸ್ಕರ ಅವರಿಗೆ ಏಕತೆಯ ಪಿತಾಮಹ ಏಕತಾ ಮೂರ್ತಿ 182 ಮೀಟರ್ ಹೈಟ್ ಇದೆ. 182 ಮೀಟರ್ ಯಾಕೆ ಹೈಟ್ ಆದಂತಂದ್ರೆ, ಗುಜರಾತ್ ರಾಜ್ಯದ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ 182. ಅದರ ಸಲುವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿಯ ಎತ್ತರ 182 ಮೀಟರ್ ಹೈಟ್ ಮಾಡಿದ್ರು. ಅದೇ ರೀತಿ ರಾಜಸ್ಥಾನದ ಕೋಟಾದಲ್ಲಿರ್ತಕ್ಕಂಥ ಚಂಬಲ್ ಮಾತಾ ಆಗಿರ್ಬೋದು. ಹೊಸದಾಗಿ ನಮ್ಮ ಬೆಂಗಳೂರಿನಲ್ಲಿ ಚಾಲನೆಯಲ್ಲಿ ಇರ್ತಕ್ಕಂಥ ಶಿವನ ಮೂರ್ತಿ 193 ಫೀಟ್ ಎತ್ತರ ಇದೆ. ನಾನು ಆವಾಗಲೇ ಹೇಳಿದೆ, ರಾಮನ ಮೂರ್ತಿ ಆಗಿರ್ಬೋದು, ಅಯೋಧ್ಯೆಯಲ್ಲಿನ ರಾಮನ ಮೂರ್ತಿ, ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂದೆ ಇರತಕ್ಕಂಥ ಕೆಂಪೇಗೌಡರ ಮೂರ್ತಿ ಆಗಿರ್ಬೋದು, ಪುಣೆಯಲ್ಲಿ ಇರ್ತಕ್ಕಂಥ ಶಿವಾಜಿ ಮಹಾರಾಜರ ಮೂರ್ತಿ ಆಗಿರ್ಬೋದು, ಗೋವಾದಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥ ರಾಮನ ಮೂರ್ತಿ ಆಗಿರ್ಬೋದು, ಸಂಸತ್ ಭವನದ ಮುಂದೆ ಇರತಕ್ಕಂಥ ಶಿವಾಜಿ ಮೂರ್ತಿ ಆಗಿರ್ಬೋದು, ಹೈದರಾಬಾದ್ನಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರ ಮೂರ್ತಿ ಆಗಿರ್ಬೋದು. ಹೀಗೆ ಅಷ್ಟಿಷ್ಟಂತಲ್ಲ, ಹಲವಾರು ಮೂರ್ತಿಗಳು ಇವರ ಅಮೃತ ಹಸ್ತದಿಂದ ಕೆತ್ತಲ್ಪಟ್ಟವು. ಅದಕ್ಕೋಸ್ಕರ ಇವರ ಸಾಧನೆ ನಮ್ಮ ದೇಶದಲ್ಲಿ ಅಷ್ಟೇ ಅಂತಲ್ಲ, ನಾನು ಆವಾಗಲೇ ಹೇಳಿರುವಂತೆ ಮೋರ್ ದೆನ್ 450 ಪ್ಲೇಸಸ್, 450 ನಗರಕ್ಕಿಂತಲೂ ಹೆಚ್ಚು ಇವರ ಮೂರ್ತಿಗಳು ನಿರ್ಮಾಣವಾಗಿವೆ. ಅದಕ್ಕೋಸ್ಕರ ಇವರ ಸಾಧನೆ ನಮ್ಮ ದೇಶಕ್ಕಂತಲ್ಲ, ಜಾಗತಿಕವಾಗಿ ಕೂಡ ಇವರ ಸಾಧನೆ ಎಂಥದಂತ ಇವತ್ತಿಗೆ ಗೊತ್ತಾಗಿದೆ. ಹಾಗಾಗಿ ಇವರ ಸಾಧನೆಯನ್ನು ಮೆಚ್ಚಿ ನೀಡಿರ್ತಕ್ಕಂಥ ಪ್ರಶಸ್ತಿಗಳು ಇಲ್ಲಿದ್ದಾವೆ. ಇವರ ಸಾಧನೆ ಮೆಚ್ಚಿ 1999ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಆಗಿರ್ಬೋದು, 2016ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಆಗಿರ್ಬೋದು, 2016ರಲ್ಲಿ ಟ್ಯಾಗೋರ್ ಪ್ರಶಸ್ತಿ ಆಗಿರ್ಬೋದು, 2025ರಲ್ಲಿ ಇತ್ತೀಚೆಗೆ ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿ ಅಂತಕ್ಕಂಥದ್ದನ್ನು ಇವರಿಗೆ ನೀಡಿ ಗೌರವಿಸಿದ್ದಾರೆ. ಟ್ಯಾಗೋರ್ ಪ್ರಶಸ್ತಿ ಇದೊಂದು ಸ್ವಲ್ಪ ಇದನ್ನು ಯಾವುದಕ್ಕೆ ಕೊಡ್ತಾರೆ ಅಂತಂದ್ರೆ, ರವೀಂದ್ರನಾಥ್ ಟ್ಯಾಗೋರ್ ಅವರ 150ನೇ ಜನ್ಮ ದಿನಾಚರಣೆಯನ್ನು ಆಚರಿಸುವುದಕ್ಕೋಸ್ಕರ ಭಾರತ ಸರ್ಕಾರ ಈ ಪ್ರಶಸ್ತಿ ನೀಡ್ತದೆ. ಹೌದಾ? ಇವರೊಂದು ಮಾತು ಹೇಳ್ತಾರೆ, ಜೀವನಕ್ಕಿಂತ ದೊಡ್ಡ ಶಿಲ್ಪವನ್ನು ಸೃಷ್ಟಿಸುವಲ್ಲಿ ನಂಬಿಕೆ ಇರಿಸಿ ಅಂತಂದ್ರೆ, ನಾನು ಮೊದಲೇ ಪ್ರತಿ ಸಾರಿ ಹೇಳ್ತಾ ಇದ್ದೀನಿ, ಎಲ್ಲರಲ್ಲೂ ಒಂದು ಸ್ಕಿಲ್ ಇರ್ತದೆ, ಎಲ್ಲರಲ್ಲೂ ಒಂದು ಕಲೆ ಇರ್ತದೆ. ಹೌದಾ? ನಿಮ್ಮ ಜೀವನದ ಶಿಲ್ಪಿ ನೀವೇ. ಆದ್ರೆ ಆ ಜೀವನವನ್ನೇ ಕಿತ್ತುಕೊಳ್ಳೋದ್ರಾಗ ಕುಂದ್ರಕ್ಕೆ ಹೋಗ್ಬೇಡ್ರಿ. ಅದಕ್ಕಿಂತ ದೊಡ್ಡ ಟಾರ್ಗೆಟ್ ಮಾಡಿರಲ್ಲ. ಇವ್ರು ಅದನ್ನೇ ಹೇಳ್ತಾರೆ, ಜೀವನಕ್ಕಿಂತ ದೊಡ್ಡ ಶಿಲ್ಪವನ್ನು ಸೃಷ್ಟಿಸುವಲ್ಲಿ ನಂಬಿಕೆ ಇರಿಸಿ. ವೈ? ಬಿಕಾಸ್ ಯು ಹ್ಯಾವ್ ದಟ್ ಮಚ್ ಆಫ್ ಕೆಪಾಸಿಟಿ. ಅದಕ್ಕೋಸ್ಕರ ಏನೇ ಕೆಲಸ ಮಾಡ್ತಿದ್ದಲ್ಲ, ಅದರ ನೆಕ್ಸ್ಟ್ ಲೆವೆಲ್ ನಿಮ್ಮ ಟಾರ್ಗೆಟ್ ಇರಲಿ ಅಂತ ಹೇಳ್ತಾ, ಇಲ್ಲಿವರು ನಾನು ಹೇಳಿದೆ, ರಾಮನ ಮೂರ್ತಿ ಆಗಿರ್ಬೋದು, ಶಿವಾಜಿ ಮೂರ್ತಿ ಆಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ ಆಗಿರ್ಬೋದು, ಅಂಬೇಡ್ಕರ್ ಅವರ ಮೂರ್ತಿ ಆಗಿರ್ಬೋದು, ಶಿವನ ಮೂರ್ತಿ ಆಗಿರ್ಬೋದು, ಮತ್ತು ಶಿವಾಜಿ ಅವ್ರದ್ದು, ಕೆಂಪೇಗೌಡದು, ಈ ಎಲ್ಲ ಮೂರ್ತಿಗಳು ಎಲ್ಲಿದ್ದಾವೆ, ಯಾವ ಪ್ಲೇಸಲ್ಲಿದ್ದಾವೆ, ಅದು ಎಷ್ಟು ಹೈಟ್ ಇದೆ, ಬರೀ ಮೂರ್ತಿ ಎಷ್ಟು ಹೈಟ್ ಅದ, ನೆಲದಿಂದ ಎಷ್ಟು ಹೈಟ್ ಅದ, ಅದು ಕಂಪ್ಲೀಟ್ ಆಗ್ಯದೋ ಇಲ್ವೋ ಅಂತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ಈ ಒಂದೇ ಸ್ಲೈಡಲ್ಲಿ ಕೊಟ್ಟಿದ್ದೀನಿ. ಇಫ್ ಯು ವಾಂಟ್ ಟೇಕ್ ದ ಸ್ಕ್ರೀನ್ಶಾಟ್. ಅವರು ಮೂಲತಃ ಎಲ್ಲಿಯವರು ಅಂತ ತಿಳ್ಕೊಂಡ್ವಿ, ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಯಾವ್ಯಾವ ಅಂತ ತಿಳ್ಕೊಂಡ್ವಿ, ಅವ್ರಿಗೆ ಲಭಿಸಿರ್ತಕ್ಕಂಥ ಪ್ರಶಸ್ತಿಗಳು ಯಾವ ಅಂತ ತಿಳ್ಕೊಂಡ್ವಿ. ಹಂಗಂದ್ರೆ ಸರ್ ಕ್ವಶನ್ ಯಾವ ಥರ ಕೇಳ್ತಾರೆ ಇವ್ರ ಬಗ್ಗೆ ಅಂತಂದ್ರೆ, ಇಲ್ಲಿ ನೋಡ್ಬೋದು, ರಾಮ್ ಸುತಾರ್ ಅವ್ರ ಬಗ್ಗೆ ಕೇಳಿರೋ ಪ್ರಶ್ನೆಗಳು. ಹಿಂದೆ ಕೇಳಿರುವಂಥ ಪ್ರಶ್ನೆಗಳನ್ನು ಗಮನಿಸಿ ಮುಂದೆ ಯಾವ ಥರ ಕೇಳ್ಬೋದು ಅಂತ ನಾವು ಪ್ರಿಡಿಕ್ಟ್ ಮಾಡೋಣ. ಹೌದಾ? ಫಸ್ಟ್ ಆಫ್ ಆಲ್, 1ನೇ ಕ್ವಶನ್, ರಾಮ್ ಒಂಜಿ ಸುತಾರ್ ಒಬ್ಬ ಭಾರತೀಯ ಶಿಲ್ಪಿ. ಅವರಿಗೆ ಭಾರತ ಸರ್ಕಾರದಿಂದ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಗಳು ಲಭಿಸಿವೆ. ಈ ಕೆಳಗಿನ ಯಾವ ಪ್ರತಿಮೆಗಳು ಅವರು ಕೆತ್ತಿದ್ದಾರೆ? ನಾನು ಆವಾಗಲೇ ಹೇಳಿದ್ದೀನಿ, ಅವರು ಯಾವ್ಯಾವ ಮೂರ್ತಿಗಳು ಕೆತ್ತನೆ ಮಾಡಿದ್ದಾರೆ ಅಂತ. ಏಕೆ ಆಟೋಮೆಟಿಕ್ಕಾಗಿ ಹೇಳ್ಬೋದು ನೀವು, ಏಕತಾ ಪ್ರತಿಮೆ. ಏಕತಾ ಪ್ರತಿಮೆ ಅಂತಂದ್ರೆ ಯಾರ್ದು? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆ. ಅದು ಎಲ್ಲಿದೆ? ಗುಜರಾತ್ ರಾಜ್ಯದ ನರ್ಮದಾ ನದಿ ಮುಂದ್ಗಡೆ ಅದ. ಯಾವ ಬೆಟ್ಟದಲ್ಲಿ? ಸಾಧು ಬೆಟ್ಟದಲ್ಲಿ. ಯಾವ ಕಂಪನಿ ನಿರ್ಮಾಣ ಮಾಡಿದ? L&T ಕಂಪನಿ ಮಾಡಿದ. ಎಷ್ಟು ಹೈಟ್ ಅದ?
182 ಮೀಟರ್ ಹೈಟ್ ಅದ. ಅಷ್ಟೇ ಎದಕ್ಕದ? ಯಾಕಂತಂದ್ರೆ ಗುಜರಾತ್ ರಾಜ್ಯದ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ 182. ಅಂತಂದ್ರೆ ನಾನು ಯಾಕೆ ಈ ಥರ ಕ್ವಶನ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿ ಸರಿ ನೀವು ಕ್ವಶನ್ ಮಾಡ್ಕೋಬೇಕು. ಕ್ವಶನ್ ಎನಿ ನೀವು ಯಾವ ಥರ ಥರ ಕೇಳಕ್ಕೆ ಅವರು, ಹೌದಾ? ಹೈಟ್ ಅಷ್ಟೇ ಯಾಕದ, ಅಲ್ಲೇ ಯಾಕದ, ಅದು ಯಾವ ಕಂಪ್ನಿ ಮಾಡ್ಯದ, ಶಿಲ್ಪಿ ಯಾರದಾರ, ಪ್ರತಿಯೊಂದನ್ನು ಅಂಶ ನೀವು ಕಂಪ್ಲೀಟ್ ತಿಳ್ಕೊಂಡ್ಬಿಟ್ರಂದ್ರೆ ನಾವು ಒನ್ ಲೈನರೇ ಕೇಳಿ, ಮ್ಯಾಚ್ ದಿ ಫಾಲೋವಿಂಗರೇ ಕೇಳಿ, ಸೆಂಟೆನ್ಸ್ ವೈಸರೇ ಕೇಳ್ರಿ, ಅಸರ್ಷನ್ ರೀಸನ್ಸರೇ ಕೇಳಿ, ಯು ಶುಡ್ ರೆಡಿ ಫಾರ್ ವಾರ್. ನೀ ತಯಾರಾಗಿದೆ ತಿಳ್ಕೊ, ಬೇಕಾದ ವಿಧ ಕೇಳಕವ ನೀ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗಿರ್ತದೆ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, 2016 ಸಾಂಸ್ಕೃತಿಕ ಸಾಮರಸ್ಯಕ್ಕಾಗಿ ಟ್ಯಾಗೋರ್ ಪ್ರಶಸ್ತಿಯನ್ನು ಗೆದ್ದ ರಾಮ್ ವಂಜಿ ಸುತಾರ್ ಅವರು ಯಾವ ರಾಜ್ಯದವರು? ನಾನು ಆವಾಗಲೇ ಹೇಳಿದ್ದೀನಿ, ಸ್ಟಾರ್ಟಿಂಗ್ ಹೇಳಿ ನಾನು, ರಾಮ್ ವಂಜಿ ಸುತಾರ್ ಅವರು ಮೂಲತಃ ಮಹಾರಾಷ್ಟ್ರ ರಾಜ್ಯದವರು. ಹೌದಾ? ಅದಕ್ಕೋಸ್ಕರ ಆಟೋಮೆಟಿಕ್ ಗೊತ್ತಾಗ್ಬಿಡ್ತದೆ. ನೀವು ಸ್ಟ್ಯಾಟಿಕ್ ಪಾರ್ಟ್ GK ನೀವು ಕಂಪ್ಲೀಟ್ ಓದ್ಕೊಂಡ್ಬಿಟ್ರಿ ಅಂದ್ರೆ ಕ್ವಶನ್ ಥರ ಕೇಳಕ್ಕೆ ಆಟೋಮೆಟಿಕ್ಕಾಗಿ ನೀವು ಆನ್ಸರ್ ಹಾಕ್ಲಿಕ್ಕೆ ಸಾಧ್ಯ ಆಗಿರ್ತದೆ. ಇವೆರಡೇ ಪ್ರಶ್ನೆ ಅಂತಲ್ಲ, ಮತ್ತು ಯಾವ ಥರ ಪ್ರಶ್ನೆ ಕೇಳ್ಬೋದು ಅವ್ರು ಅಂತ ಅನ್ಕೊಂಡ್ರೆ, ನಾನು ಆವಾಗಲೇ ಹೇಳಿದೆ, 1999ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 2016ರಲ್ಲಿ ಪದ್ಮಭೂಷಣ ಪ್ರಶಸ್ತಿ, 2016ರಲ್ಲಿ ಟ್ಯಾಗೋರ್ ಪ್ರಶಸ್ತಿ, ಅದೇ ರೀತಿಯಾಗಿ ಇತ್ತೀಚೆಗೆ 2025ರಲ್ಲಿ ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿ. ಈ ಪ್ರಶಸ್ತಿಗಳು ಕೊಟ್ಟರಲ್ಲ, ಇಲ್ಲಿನೂ ಕ್ವಶನ್ ಕೇಳ್ಬೋದು, ಚಾನ್ಸ್ ಅದ. ಮ್ಯಾಚ್ ದಿ ಫಾಲೋಯಿಂಗ್ಗಳು ಕೇಳ್ಬೋದು. ಒಂದು ಕಡೆ ಇಯರ್ ಕೊಡ್ತಾನೆ, ಇನ್ನೊಂದು ಕಡೆ ಪ್ರಶಸ್ತಿಗಳು ಕೊಡ್ತಾನೆ. ಸರಿಯಾಗಿ ಹೊಂದಾಣಿಕೆ ಮಾಡಿ ಬರ್ರಿ ಅಂತ ಹೇಳ್ತಾರೆ. ರಾಮ್ ವಂಜಿ ಸುತಾರ್ ಅವರಿಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಹೇಳಿಕೇಶಿ ಹಿಂಗೆ ಕೊಡಬಹುದು. ಸಪೋಸ್ ಇವರು ಮಾಡಿರ್ತಕ್ಕಂಥ ಮೂರ್ತಿಗಳದು, ಹೌದಾ? ಒಂದು 4-5 ಮೂರ್ತಿಗಳು ಕೊಡ್ತಾನೆ ತಳಗ, ಮ್ಯಾಗ ಅವ್ರು ಕ್ವಶನ್ ಕೊಡ್ತಾನೆ, ಈ ಕೆಳಗೆ ರಾಮ್ ವಂಜಿ ಸುತಾರ್ ಅವರು ಮಾಡಿರ್ತಕ್ಕಂಥ ಮೂರ್ತಿಗಳು ಯಾವ್ಯಾವು ಅಥವಾ ಶಿಲ್ಪಕಲೆಗಳು ಯಾವ್ಯಾವು, ಈ ಥರ ಕೊಡ್ತಾನೆ. ಎ ಮಾತ್ರ ಸರಿ, ABC, ACD, ಈ ಥರ ಕ್ವಶನ್ ಕೇಳಕ್ಕೆ ಸಿಕ್ಕಾಪಟ್ಟೆ ಚಾನ್ಸ್ ಅದ. ಅದಕ್ಕೋಸ್ಕರ ಯು ಶುಡ್ ಕ್ವಶನ್ ಯುವರ್ ಸೆಲ್ಫ್. ನಿಮಗೆ ನೀವೇ ಕ್ವಶನ್ ಮಾಡ್ಕೋಬೇಕು. ಈ ಥರನೂ ಕೇಳ್ಬೋದಲ್ಲ, ಆ ಥರನೂ ಕೇಳ್ಬೋದಲ್ಲ ಅಂತಂದ್ರೆ ನೀವೇ ಎಲ್ಲ ಥರ ಕ್ವಶನ್ ಹಾಕೊಂಡು ನೀವು ಈಗ ರೆಡಿ ಆಗಿಬಿಟ್ರೆ ಅವನಿಗೆ ಕ್ವಶನ್ ತೆಗಿಯೋವನಿಗೆ ಯಾವ ಥರ ಕೇಳ್ಬೇಕು ಅಂತ ಅವನಿಗೆ ಕನ್ಫ್ಯೂಸ್ ಹಿಡಿಬೇಕು. ನೀವು ಎಲ್ಲದಕ್ಕೂ ರೆಡಿ ಆಗಿಬಿಟ್ರಿ ಒಟ್ಟು, ಹೌದಾ? ಎನಿ ಇಟ್ ಮೇ ಬಿ, KE ಆಗಲಿ, KPSC ಆಗಲಿ, ವಾಟ್ ಎವರ್ ಇಟ್ ಮೇ ಬಿ, ಯು ಶುಡ್ ರೆಡಿ ಫಾರ್ ವಾರ್. ಇನ್ನೊಂದು ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿ ಅಂತ ನಾವು ಸ್ಪೆಷಲಾಗಿ ನೋಡಿದೆವು. ಅದ್ರ ಬಗ್ಗೆ ಒಂದೆರಡು ಇನ್ಫಾರ್ಮೇಷನ್ ನೋಡೋಣ. ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿಯ ಬಗ್ಗೆ ಮಹಾರಾಷ್ಟ್ರ ಸರ್ಕಾರವು 1995ರಲ್ಲಿ ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದರು. ಈಗ ನಮ್ಮ ಕರ್ನಾಟಕ ರಾಜ್ಯದಾಗ ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿ ಅಂತಂದ್ರೆ ಕರ್ನಾಟಕ ರತ್ನ ಪ್ರಶಸ್ತಿ ಅದ. ಅದೇ ತರಹ ಮಹಾರಾಷ್ಟ್ರ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂಥ ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿ, ಹೌದಾ? ಈ ಪ್ರಶಸ್ತಿ ವಿಜೇತರನ್ನು ಮುಖ್ಯಮಂತ್ರಿ ನೇತೃತ್ವ ಸಮಿತಿ ಆಯ್ಕೆ ಮಾಡ್ತದ. ಈ ಪ್ರಶಸ್ತಿಯು ಒಂದು ಸ್ಮರಣಿಕೆ, ಒಂದು 25 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿರ್ತದ, ಹೌದಾ? ಹಂಗಂದ್ರೆ ಪ್ರಪ್ರಥಮ ಬಾರಿಗೆ 1996ರಲ್ಲಿ ಮರಾಠಿ ಬರಹಗಾರರು, ನಟ ಹಾಗೂ ಸಂಯೋಜಕರಾಗಿರ್ತಕ್ಕಂಥ ಪುರುಷೋತ್ತಮ್ ಲಕ್ಷ್ಮಣ ದೇಶಪಾಂಡೆ ಇವರಿಗೆ ಈ ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿಯನ್ನು ಪ್ರಪ್ರಥಮವಾಗಿ ನೀಡಿ ಗೌರವಿಸಲಾಗಿದೆ, ಹೌದಾ? ಅದರ ಜೊತೆಗೆ 2023ರಲ್ಲಿ ಈ ಪ್ರಶಸ್ತಿಯನ್ನು ಮರಾಠಿ ನಟ ಅಶೋಕ್ ಸರಾಫ್ ಅವರಿಗೆ ಕೂಡ ನೀಡಿದಾರ. ಅದರ ಜೊತೆಗೆ ಈ ಹಿಂದೆ ಪ್ರಶಸ್ತಿಗಳನ್ನು ಯಾರ್ಯಾರಿಗೆ ಕೊಟ್ರ ಅಂತ ಒಂದು ಸ್ವಲ್ಪ ನೋಡೋಣ. 1997ರಲ್ಲಿ ಲತಾ ಮಂಗೇಶ್ಕರ್ ಆಗಿರ್ಬೋದು, 2001ರಲ್ಲಿ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, 2002ರಲ್ಲಿ ಭೀಮ್ಸೇನ್ ಜೋಶಿ, 2004ರಲ್ಲಿ ಬಾಬಾ ಆಮ್ಟೆ ಮತ್ತು 2006ರಲ್ಲಿ ರತನ್ ಟಾಟಾ ಮತ್ತು ಇತ್ತೀಚೆಗೆ 2025ರಲ್ಲಿ ನಮ್ಮ ರಾಮ್ ವಿ ಸುತಾರ್ ಅವರು ಕೂಡ ಈ ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಲಿಸ್ಟ್ನಲ್ಲಿ ಸೇರ್ಪಡೆಯಾಗಿದ್ದಾರೆ, ಹೌದಾ? ಇವಾಗ ಒಂದು ಸ್ವಲ್ಪ ಕಂಪ್ಲೀಟ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಇವತ್ತಿನ ತರಗತಿಯಲ್ಲಿ ರಾಮ್ ವಂಜಿ ಸುತಾರ್ ಅವರಂತ ಯಾರು, ಅವ್ರ ಮೂಲತಃ ಎಲ್ಲಿಯವರಾಗಿರ್ಬೋದು, ಅವರ ಸಾಧನೆ ಆಗಿರ್ಬೋದು, ಅವರಿಗೆ ನೀಡಿರ್ತಕ್ಕಂಥ ಪ್ರಶಸ್ತಿಗಳಾಗಿರ್ಬೋದು, ಅವರ ಮೇಲೆ ಯಾವ ಥರ ಪ್ರಶ್ನೆಗಳನ್ನ ಕೇಳಬಹುದು ಮತ್ತು ಕೇಳಿದ್ದಾರೆ ಅನ್ನೋದಾಗಿರ್ಬೋದು, ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿ ಬಗ್ಗೆ ಕಿರು ಮಾಹಿತಿ ಆಗಿರ್ಬೋದು, ಹೀಗೆ ಹಲವಾರು ಅಂಶಗಳನ್ನ ಹಿಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಅದಕ್ಕೋಸ್ಕರ ಇವರೊಂದು ಮಾತು ಹೇಳಿದಾರೆ ಅಂತೇಳಿ, ಯಾವತ್ತು ಜೀವನದ ಶಿಲ್ಪಕ್ಕಿಂತ ದೊಡ್ಡದು ನಿರ್ಮಾಣ ಮಾಡ್ಲಿಕ್ಕೆ ನಂಬಿಕೆ ಇರಿಸ್ರಿ. ವೈ? ಬಿಕಾಸ್ ಯು ಹ್ಯಾವ್ ದಟ್ ಮಚ್ ಆಫ್ ಕೆಪಾಸಿಟಿ. ನಿಮ್ಮಲ್ಲಿ ಆ ಶಕ್ತಿ ಆದಂತ ಹೇಳ್ತಾರೆ, ಹೌದಾ? ಇವರು ಮಾಡ್ತಕ್ಕಂಥ ಸಾಧನೆ ಅಷ್ಟಿಷ್ಟಲ್ಲ, ಜಗತ್ತಿ ತಿರುಗಿ ನೋಡುವಂಥ ಸಾಧನೆಯನ್ನು ಮಾಡಿದ್ದಾರೆ ಇವರು. ಇವತ್ತಿನ ತರಗತಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ತರಗತಿ ಅರ್ಥ ಆಗಿದ್ರೆ ಎಲ್ಲರೂ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ಹೇಳಬೇಕು. ಅದರ ಜೊತೆಗೆ ನಿಮಗೆ ಮುಂದೆ ಯಾವ ಥರ ಟಾಪಿಕ್, ಯಾವ
ಟಾಪಿಕ್ ಮ್ಯಾಗ ಕ್ಲಾಸ್ ಬೇಕಲ್ಲ, ಕಮೆಂಟ್ ಮುಖಾಂತರ ನಮ್ಮ ಗಮನಕ್ಕೆ ತರ್ಲಕ್ಕೆ ಸಾಧ್ಯ ಆಗಿರಬೇಕು. ಹಾಗೆ ತರಗತಿ ಇಷ್ಟ ಆದಲ್ಲಿ ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ತಾ, ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಸಾಧ್ಯ ಆಗಿರ್ಬೇಕಂತ ಇಂದಿನ ತರಗತಿಯನ್ನು ಮುಗಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್.